ಇನ್ನು ನೀರು ಸರಿ ಮಾಡ್ತಿದ್ದೀರಾ? ಹಾಂ. ಸೊ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಡ್ಯೂಟಿ. ಹಾಂ, ತೋಟದ ಕೆಲಸ. ಓಹೋ ಹೋ ಹೋ. ತುಂಬಿಕೊಂಡ್ರೆ ಇದು ನೋಡಿ ಕ್ಲೀನ್ ಆಯಿತು ನೀರದು. ಸೊ ಯೂಶ್ವಲಿ 6 ಗಂಟೆಯಿಂದ 10 ಗಂಟೆವರೆಗೂ ಕರೆಂಟು ಆನ್ ಆಗಿರುತ್ತೆ. ಅಷ್ಟರೊಳಗೆ ಮೋಟ್ರೆಲ್ಲ ಆನ್ ಮಾಡಿಕೊಂಡು ತೋಟಕ್ಕೆ ನೀರೆಲ್ಲ ಬಿಡಬೇಕು. ದಟ್ ಇಸ್ ದಿ ಕೆಲಸ ಅಪ್ಪ ಮಾಡೋದು. ಈ ಸೀರೀಸ್ ಅಪ್ಪದ ಲೈಫ್ ಸ್ಟೈಲ್. ಬೆಳಗ್ಗೆಯಿಂದ ಸಂಜೆವರೆಗೆ ಏನು ಮಾಡ್ತಾರೆ ಅಂತ ನೋಡೋಣ. ಸೂಪರ್. 3 ಶಾಬಾಷ್. ಅಲ್ಲಿ ಒಂದು ಬಾಳೆಗೊನೆ ಇದೆ. ಹಾಂ, ಅದು ಸ್ವಲ್ಪ ದೊಡ್ಡ ಗೊನೆ, ಭಾರಕ್ಕೆ ಹಾಂ, ಮರನೇ ಬಗ್ಗಿ ಕೆಳಗಡೆ ಬಿದ್ದುಬಿಟ್ಟಿದೆ. ಅದನ್ನೊಂದು ಕರ್ಕೊಂಡು ಹೋಗ್ಬಿಡೋಣ. ಬಾಳೆಗೊನೆನಾ? ಹಾಂ, ಓಕೆ, ಲೆಟ್ಸ್ ಗೋ. ರೈಟ್. ಅದು ಶಬಾಷ್. ಎಲ್ಲಿ? ಏಯ್ ಭಯಂಕರ. ಅಯ್ಯೋ ನೋಡಿ, ಒಳ್ಳೆ ಮ್ಯಾಕ್ಸಿಮಮ್ ಸೈಜ್ ಅದು. ಮ್ಯಾಕ್ಸಿಮಮ್ ಸೈಜ್ ಅಲ್ಲ? ಹೆಂಗಿದೆ? ಹೆಚ್ಚು ಕಡಿಮೆ ಒಂದು 4-15 kg ಇರ್ಬೋದು. ನಾನು ಎತ್ತನ ಬನ್ನಿ, ನಾನು ಎತ್ತಿ ನೋಡ್ತೀನಿ ರೀ. ಅಪ್ಪ ಇದೆ, ತೂಕ ಇದೆ, ತೂಕ ಇದೆ. ಇದನ್ನ ತೊಗೊಂಡೋಗೋದಾ ಮನೆಗೆ? ಓಕೆ. ಬಾಳೆದ ರಸ ಎಲ್ಲ ಬಟ್ಟೆ ಮೇಲೆ ಬಿದ್ದರೂ ಹೋಗಲ್ಲ, ಹುಷಾರು. ಓಕೆ ಓಕೆ. ದಾಟುವ ಹುಷಾರು, ಚರಂಡಿ. ಹಾಂ. ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಕೆಲಸ. ಈಗ ಸಂಜೆ 6 ಗಂಟೆ ಆಗ್ತಿದೆ. ಕಂಟಿನ್ಯೂಸ್ ಕೆಲಸ. ನಂದು ಆ ಥರ ಲೆಕ್ಕ ಅಲ್ಲ. ಮತ್ತೆ ಕತ್ಲಾಗಬೇಕು. ಓ, ಬೆಳಕಾಗಬೇಕು, ಕೆಲಸ ಸ್ಟಾರ್ಟ್ ಆಗುತ್ತೆ. ಕತ್ಲಾಗಬೇಕು, ಕೆಲಸ ಸ್ಟಾಪ್ ಆಗುತ್ತೆ. ಆಲ್ಮೋಸ್ಟ್ ತೋಟದ ಕೆಲಸ ಅಂದರೆ ಅಷ್ಟೇನು. 7 ಗಂಟೆಗಾರು ಕತ್ಲಾಗಲಿ, ಹಾಂ, 6 ಗಂಟೆಗಾರು ಆಗಲಿ, ಅಲ್ಲಿಗೆ ಸ್ಟಾಪ್ ಆಗುತ್ತೆ ಕೆಲಸ. ಅಂದರೆ ಕತ್ಲಾದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಓಕೆ, ನಮ್ಮದು ಮುಂಜಿನ ಯೋಜನೆ ಲೆಮನ್. ಒಂದು ಸ್ಪೆಷಲ್ ಲೆಮನ್ ತೋರಿಸ್ತೀನಿ. ಸ್ಪೆಷಲ್ ಲೆಮನ್ನಾ? ಹಾಂ, ಕೀಳೋಣ. ಲೆಟ್ಸ್ ಗೋ. ಅಲ್ಲಿ ಬ್ಯೂಟಿಫುಲ್ ನೋಡಿ ಕಾಣಿಸ್ತಾ ಇದೆ. ಸನ್ಸೆಟ್ ಆಗ್ತಿದೆ. ಇದು ಲೆಮನ್ ಅಲ್ಲ? ಹೌದು. ಸ್ವಲ್ಪ ಒಂಥರ ಡಿಫ್ರೆಂಟ್ ಆಗಿರುವಂಥ ಲೆಮನ್ ಇದೆ. ಏನು ನೋಡಿ ನೋಡಿ, ಲೆಮನ್ ಒಳಗಡೆಗೆ ನಿಮ್ಮ ಕಿತ್ಲೆ ಹಣ್ಣು ಥರ ಕಲರ್ ಇರುತ್ತೆ. ಆರೆಂಜ್ ಕಲರ್ ಇರುತ್ತೆ. ಹಾಂ, ಇದು ನಿಂಬೆಹಣ್ಣಾಗಿ ಉಪಯೋಗಿಸೋದು. ಜ್ಯೂಸಿಗೆ ತುಂಬ ಚೆನ್ನಾಗಿರುತ್ತೆ. ಹೆಲ್ತಿ, ತುಂಬ ಹೆಲ್ತಿ. ಇದು ಕಟ್ ಮಾಡಲಾ? ಕಟ್ ಮಾಡಿ. ರೆಡಿದೆ. ಬಟ್ ಇದು ಆರೆಂಜ್ ಅಲ್ಲ, ಇದು ತುಂಬ ಜ್ಯೂಸಿ ಆಗಿರುತ್ತೆ. ತುಂಬ ಹೆಲ್ತಿ ಜ್ಯೂಸ್ ಇದು. ಇದು ಲೆಮನ್, ತುಂಬ ಹೆಲ್ತಿ ಇದು. ಓಕೆ. ಸೊ ದರ್ ಇಸ್ ಎ ಡಿಫ್ರೆಂಟ್ ಬಿಟ್ವೀನ್ ಲೈಮ್ ಆ್ಯಂಡ್ ಲೆಮನ್. ಸೊ ವ್ಯತ್ಯಾಸ ಗೊತ್ತಿರಲಿ. ಲೈಮೇ ಬೇರೆ, ಲೆಮನೇ ಬೇರೆ. ಲೆಟ್ಸ್ ಗೋ. ಬೆಸ್ಟ್ ಪಾರ್ಟ್ ಅಂದರೆ ಈ ಮಾರುತಿ ಓಮ್ನಿ.
ಎಲ್ಲಿಗೆ ಬೇಕಾದರೂ ಹೋಗುತ್ತೆ, ಎಲ್ಲಾದರೂ ನುಗ್ಗುತ್ತೆ. ಇಂಥ ಒಂದು ಜಾಗಕ್ಕೆ ಇಂಥ ಕಾರೇ ಸೂಪರ್ ಅಲ್ಲ. ಲೆಟ್ಸ್ ಗೋ. ಸೊ ಇದು ಸೊರಬದಿಂದ ಬನವಾಸಿಗೆ ಹೋಗೋ ರೂಟು. ದಟ್ಟವಾದ ಕಾಡು, ಇಲ್ಲೂ ಕಾಡು. ಅದಾದ ಮೇಲೆ ಇದು ನೋಡಿ ಇಲ್ಲಿ ತವನಂದಿ ರಾಜ್ಯ ಅರಣ್ಯ ಪ್ರದೇಶ. ಸೊ ನಾವೇನು ಮಾಡ್ತಾಯಿದ್ದೀವಪ್ಪ ಈಗ ಇಲ್ಲೊಂದಷ್ಟು ಗಿಡಗಳನ್ನು ಹಾಕಿದ್ದೀವಿ ಕಾಡು ಒಳಗಡೆ. ಹೌದೌದು. ಅವುಗಳಿಗೆ ಸ್ವಲ್ಪ ನೀರು ಹಾಕೋ ಕೆಲಸ ಅಷ್ಟೇ ಅಲ್ಲ. ಸೊ ನಾವು ಇದು ದಿನನಿತ್ಯದ ನಮ್ಮ ಅಪ್ಪ ಮಾಡುವಂಥ ಕೆಲಸ ಏನಂತಂದರೆ, ಇಲ್ಲಿ ನಾವು ಕಾಡು ಒಳಗಡೆ ಕೆಲವು ಗಿಡಗಳನ್ನೆಲ್ಲ ನೆಟ್ಟಿದ್ವಿ, ಅದನ್ನು ಪೋಷಣೆ ಮಾಡಬೇಕು. ಸೊ ಒಂದು ನೋಡಿ ಇಲ್ಲಿ ಡ್ರಮ್ ತಂದಿಟ್ಟಿದ್ವಿ. ಆ ಡ್ರಮ್ಮಿಂದ ನಾವು ಎಲ್ಲೆಲ್ಲಿ ನೆಟ್ಟಿದ್ದೀವಿ ಅಲ್ಲೆಲ್ಲ ಗಿಡಕ್ಕೆ ನೀರು ಹಾಕಿ ನೋಡಿ. ಇದು ಹೆಂಗಿದೆ ಮರ, ಎಷ್ಟೋ ಒಂದು 200 ವರ್ಷ ಹಳೇದಿರುತ್ತಲ್ಲ ಈ ಮರ. ಇನ್ನೂ ಜಾಸ್ತಿನೇ ಇರ್ಬೋದು. ಇನ್ನೂ ಜಾಸ್ತಿನೇ ಇದೆಯಾ ನೋಡಿ, ಹೆಂಗಿದೆ ಸೂಪರ್. ಇದು ನಾನು ಹಾಕಿರೋದು ಕೆಲವು ಅಪರೂಪದ ಗಿಡಗಳು. ಹಾಂ, ಇಲ್ಲಿ ಕಾಡಲ್ಲಿ ಭಾಳ ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗಿದ್ದು, ಇವಾಗಿಲ್ಲ ಅವು. ಮತ್ತೆ ಅವು ಬೆಳೆಸೋಣ ಅಂತ ಹಾಕಿದ್ದೀವಿ. ಏನು ಉದ್ದೇಶ, ಯಾವ ಥರ? ಏನಿಲ್ಲ, ಅದು ದೇವದಾರಿ ಅಂತೇಳಿ ನೋಡಿ. ಇದು ಈಗ ನಾನು ನೀರು ಹಾಕ್ತಾ ಇದ್ದೀನಲ್ಲ, ಇದು ದೇವದಾರಿ ಅಂತ. ಅದು ಭಾಳ ಒಳ್ಳೆ ಮರ. ಅದು ಓಕೆ. ಕಾಡು ಬೆಳೆಸ್ತೀನಿ ಅಲ್ಲ, ಕಾಡನ್ನು ರಕ್ಷಣೆ ಮಾಡಿದ್ರೆ ಸಾಕು, ಕಾಡು ತಾನೇ ಬೆಳ್ಕೊಳ್ಳುತ್ತೆ ಅಷ್ಟಲ್ಲ. ನಿಮಗೆ ಆಸಕ್ತಿ ಇದ್ರೆ ಏನಾದರೂ ಅಲ್ಲಿ ಇಲ್ಲದೆ ಇರತಕ್ಕಂಥ ಗಿಡ ಮರಗಳನ್ನು ಬೇಕಾದ್ರೆ ತಂದು ನಾಟಿ ಮಾಡಿ ಕಾಡು ನಾನು ಬೆಳೆಸ್ತೀನಿ ಅಂದಲ್ಲ, ಕೆಲಸ ಕಾಡನ್ನ ಕಾಡು ಪಾಡಿಗೆ ಬಿಟ್ಬಿಡ್ಬೇಕು. ಅದ್ರ ಪಾಡಿಗೆ ಅದು ಬೆಳ್ಕೊಂತ ಹೋಗ್ತಾ ಇರುತ್ತೆ. ಅದನ್ನ ನಾವು ರಕ್ಷಣೆ ಮಾಡಿ ಅದನ್ನು ಪೋಷಣೆ ಮಾಡಿದ್ರೆ ಸಾಕು. ಯಾವ ಥರ ರಕ್ಷಣೆ, ಯಾರೋ ಕಾಡನ್ನ ಕಡಿದೆ ನಾವು ನೋಡ್ಕೊಂಡಿದ್ರೆ ಸಾಕು, ಕಾಡು ಬೆಳ್ಕೊಂಡು ಹೋಗ್ತಾ ಇರುತ್ತೆ ಅಷ್ಟೇ. ಕಾಡು ಮಧ್ಯದಲ್ಲಿ ನಮಗೆ ಬೇಕಾಗಿದ್ದಂಥದ್ದು ಯಾವುದಾದ್ರು ಗಿಡ ಪಕ್ಷಿಗಳಿಗೆ. ಅಲ್ಲ, ಇಲ್ಲಿ ನೇರಳೆ ಹಣ್ಣದ ಗಿಡ ಹಾಕಿದ್ದೀನಿ. ಆಮೇಲೆ ಬಟರ್ ಫ್ರೂಟು ಒಂದಿದೆ. ಹೌದಾ? ಆಮೇಲೆ ಪನ್ನೇರ್ಲು ಕೂಡ ಒಂದಿದೆ. ನೀವು ನೋಡ್ಬೋದು, ತೋರಿಸ್ತೀನಿ ಇವಾಗ. ಹಾಂ, ಬನ್ನಿ ಲೆಟ್ಸ್ ಗೋ. ಬೇಸಿಗೆಯಲ್ಲಿ 1-2 ಬೇಸಿಗೆ ನೀವು ನೀರು ಹಾಕದೇ ಇದ್ದರೆ ಸತ್ತೋಗ್ಬಿಡುತ್ತೆ. ಈ ಕಾಡು ಮರಗಳು ಹಂಗಲ್ಲ, ಅದ್ರದ್ದು ಬೀಜ ಉದುರಿ ಬೆಳೆಯುತ್ತಲ್ಲ, ಅದಕ್ಕೇನು ಯಾರು ನೀರು ಹಾಕೋದು ಬೇಡ, ಔಷಧಿ ಹಾಕೋದು ಬೇಡ, ಅದ್ರ ಪಾಡಿಗೆ ಅದು ಬೆಳ್ಕೊಳ್ಳೋದು. ಓಹ್ ಸೂಪರ್. ಈಗ ನಮ್ಮ ತೋಟದಲ್ಲಿ ಹಲಸಿನ ಹಣ್ಣಿನ ಕೆಲಸ ಕಟ್ ಆಫ್ ಅಲ್ಲ ಮಂಜೂರೇ? ಹಲಸಿನ ಡನ್ನು. ಓಕೆ ಅಪ್ಪ, ಒಳ್ಳೆ ವೆರೈಟಿ ಇದು. ಬೆಂಗಳೂರು ಲಾಲ್ಬಾಗಿಂದ ತಂದು ಹಾಕಿರೋ ಗಿಡ ಇದು. ಹೆಚ್ಚು ಕಡಿಮೆ ಒಂದು 40 ಕಾಯಿ ಇದೆಲ್ಲ 40 ಇದೆ. ಅದರಲ್ಲಿ ಒಂದು ಹಣ್ಣು ಕುಯ್ಯೋಣ. ಒಂದು ಇಳಿಸ್ಬಿಟ್ಟು ಒಂದು ಕುಯ್ಯೋಣ. ಅದೆಲ್ಲ ನಮ್ಮದು ಅಂತ ಒಂದು ತೋಟ ಇದೆ, ಯಥೇಚ್ಛವಾಗಿ ಬಾಳೆಹಣ್ಣು, ಹಲಸಿನಣ್ಣು, ಮಾವಿನಣ್ಣು ಅಲ್ವಾ, ಮತ್ತೆ ಎಲ್ಲ ಸಿಗುತ್ತೆ. ದಟ್ಸ್ ದ ಬ್ಯೂಟಿ ಆಫ್ ಹ್ಯಾವಿಂಗ್ ಎ ತೋಟ. ಅದು ಪ್ಯಾಷನೇಟ್ ಆಗಿ ಮಾಡಿದ್ರೆ. ಇಲ್ಲಿ ನೋಡಿಲಿ, ಹಾಗೆ ನೋಡಿ, ಈ ಕಡೆ ಬಂದರೆ ಮಾವು ರೆಡಿ ಆಗ್ತದೆ ಎಲ್ಲ ಈ ಸತಿ ಅಲ್ಲ ಮಂಜು? ಸೂಪರ್ ರಘುಣ. ನಮ್ಮ ಮಂಜು ಅವರು ಇವತ್ತು ಮರ ಹತ್ತಾ ಇದ್ದಾರೆ, ಅಷ್ಟನ್ನು ಕೇಳ್ತಾ ಇದ್ದಾರೆ. ಅದ್ರದ್ದು ಇದೆ ಹಂಗೆ, ಅದ್ರದ್ದು ಆ ಬ್ರೀಡ್ ಹೆಂಗೆ ಅದು. ಬಾ 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 ಬನ್ನಿ. ಓಕೆ, ಸೂಪರ್ ಸೈಜ್ ಹಲಸಿನ ಸಿಕ್ತು ಒಂದೀಗ. ಚಂದ್ರಬಕ್ಕೆ. ಇದು ಚಂದ್ರಬಕ್ಕೆ ಅಂತನಾ? ಕೆಂಪು ತೊಡೆ. ಇದ್ಯಾವುದು? ಇನ್ನೊಂದು ಯಾವುದೋ ಇದೆ, ಅದು ಲಾಲ್ಬಾಗ್ ವೆರೈಟಿ. ಇದು ನಾರ್ಮಲ್. ಏನು ಸೈಜ್ ಇದೆ ಮಂಜು? ಲೆಟ್ಸ್ ಗೋ. ಸೂಪರ್. ಎಸ್ ಸೂಪರ್. ಎಸ್ ಕಚಮ್ ಮಾಡೋಣ ಇವತ್ತು. ಈಗ ನಮ್ಮ ತೋಟದ ಜೇನು ಪೆಟ್ಟಿಗೆ ಇದೆ, ಜೇನಿನ ಪರಿಸ್ಥಿತಿ ನೋಡೋಣ ಹೆಂಗೆ, ಏನು ಎಷ್ಟು ತುಂಬಿದೆ ಅಂತ. ನಮ್ಮ ಮಂಜು ಅವರು ಇವತ್ತು ತೆಗಿತಿದ್ದಾರೆ. ಮಂಜು ರೆಡಿನಾ? ರೆಡಿ.
ಜೇನು 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 ಇವತ್ತು ನಾವು ಜೇನು ನೋಡೋಣ ಎಷ್ಟಿದೆ ಅಂತ. ತುಂಬಿದೆಯಾ? ಅಂತ ಇದೆ. ಓಕೆ, ತುಂಬ್ತಿದೆಯಲ್ಲ ಜೇನು? ಅಂತ ಇದೆ ಸರ್, ಒಂದು ಕಡೆ ಇದೆ. ಹಾಂ ಹಾಂ. ಎರಡನೇದು ಸ್ವಲ್ಪ ಓ ಸೂಪರ್, ಭಾರಿ ಸೋಳೆ. ಭಾರಿ ಸೊಳ್ಳೆ ಅಂದರೆ ಅಂತ ಶಾಬಾಷ್. ಪೇಪರ್ ಕೊಟ್ಟೆ ಸೂಪರ್. ಸೂಪರ್. ಇವತ್ತೊಂದು ದಿವಸ ಬೆಳಕು ಕರಿಸಿದ್ರೆ ನಾಳಿಂದ ಕಾರ್ಯಶೇವ ಕೊಡ್ತಾರೆ. ಏನಾಗ್ತಿತ್ತು? ಭಾಳ ಭಾಳ ಹಣ್ಣು ಭಾಳ ಹಣ್ಣಾಗ್ಬಿಡ್ತೀವಿ. ಇವತ್ತು ಕರೆಕ್ಟಾಗಿದೆಯಲ್ಲ ಇದು? ಇವತ್ತು ಸೂಪರ್ ಆಗಿದೆ. ಸೂಪರ್ ಆಗಿದೆ. ಇಲ್ಲಮ್ಮ ನೀವು ಎಲ್ಲ ತಿನ್ರಿ. ನನಗೆ ಜಿಂತ ಕೂತು ಟೈಮ್ ಸ್ಪೆಂಡ್ ಇಲ್ಲೇ ಹೋಗೋದು. ಒಂದು 2 ಸಲ ತಿಂದು ಅದು ಮನೆಗೆ ತೊಗೊಂಡು ಹೋಗ್ಬಿಡ್ತೀನಿ. ಮನೇಲೆ ಕಾರ್ಯ ಮಾಡ್ತೀನಿ. ಸರಿ ನೋಡಲ್ಲ. ಶಾಬಾಷ್. ಅದು ಅಷ್ಟೇ ವಾರ್ಮ್ ಅಪ್ ಮಾಡಿ ಮಾಡ್ಬೇಕು. ಏನು ವಾರ್ಮ್ ಅಪ್ ಮಾಡಿಲ್ಲ, ವರ್ಕೌಟ್ ಮಾಡಿಲ್ಲ. ಹೌದಾ? ಅದು ಅದು ಶಾಬಾಷ್. ಹಂಗೆ ಮಸ್ಕ್ಲೋರ್ ಹೊಡೀರಿ, ಹಂಗೆ ಅದು ಹಂಗೆ ಮಸ್ಕ್ಲೋರ್ ತಿರುಗ್ಬಿಟ್ಟು ಹಂಗೆ ಮಸ್ಕ್ಲೋರ್ ಹೊಡೀರಿ. ಯುವಕರಿಗೂ ನಮಗೂ ಒಂದೇನಾ? ಕಮಾನ್ ಕಮಾನ್, ಹಂಗೆ ಒಂದು ಮಸ್ಕ್ಲೋರ್ ಹೊಡೀರಿ, ಹಂಗೆ ನೋಡೋಣ. ಮಸ್ಕ್ಲೋರ್ ಹೊಡಿದ್ರಿ. ಓಕೆ, ಡನ್. ಬಾಯ್. ಬಾಯ್. ಅಪ್ಪ ಫ್ಲೆಕ್ಸ್ ಮಾಡಿ ಹಂಗೆ, ಫ್ಲೆಕ್ಸ್ ಮಾಡಿ ಹಂಗೆ. ಅದು 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 ಶಾಬಾಷ್.